ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಮಸಾಲೆ ಪುರಿ ಅಂದರೆ ಸಖತ್ ಇಷ್ಟ ಅಲ್ವಾ? ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ನಾನು ಫುಡ್ಡಿ ಅಂತ. ನನಗಂತೂ ಎಲ್ಲನೂ ಇಷ್ಟ. ಬಟ್ ಫಾಲ್ಟ್ ಏನು ಗೊತ್ತಾ, ಓನ್ಲಿ ವೆಜ್, ನೋ ನಾನ್ ವೆಜ್. ಅಭ್ಯಾಸನೇ ಇಲ್ಲ ನಾನ್ ವೆಜ್, ಅದಕ್ಕೋಸ್ಕರ ಎಲ್ಲ ವೆಜ್ 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 ವೆಜ್. ಓಕೆ, ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ. ಆಫೀಸಿಂದ ಬಂದ ತಕ್ಷಣ ಏನಾದರೂ ತಿನ್ಬೇಕಂತ ಅನಿಸುತ್ತಲ್ವ? ನನಗಂತೂ ಆಬ್ವಿಯಸ್ಲಿ ಅನಿಸುತ್ತೆ, ನಿಮ್ಗೆ ಅನಿಸುತ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಮಸಾಲೆ ಪುರಿನ ಮಾಡ್ತಾಯಿದ್ದೀನಿ. ಏನಿಲ್ಲ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಂಡು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಬಟಾಣಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮಸಾಲ ಮಾಡೋದಕ್ಕೆ 1 ಟೊಮೆಟೊ, ಆನಿಯನ್ ಮತ್ತು ಚಿಲ್ಲಿನ ತೊಗೊಂಡಿದ್ದೀನಿ. ದೆನ್ ಅದಕ್ಕಿಂತ ಮುಂಚೆ ನಾನು ಪೂರಿನ ಕರ್ಕೊತಿದ್ದೀನಿ, ಬಿಕಾಸ್ ಇದರಲ್ಲಿ ಆಯಿಲ್ ಹಾಕ್ಬಿಟ್ಟಿರ್ತೀನಲ್ವ. ದೆನ್ ಈ ಆಯಿಲ್ನ ಬೇರೆದ್ರಲ್ಲಿ ಹಾಕ್ಬಿಟ್ಟು ಅದೇ ತಪ್ಪಲಿ ಮತ್ತು ಮಸಾಲನ ಮಾಡ್ಕೋಬೋದಲ್ಲ. ಸೊ ಆ ರೀಸನ್ಗೋಸ್ಕರ ಇವಾಗ ನಾನು ಪೂರಿನ ಕರೆದು ಎತ್ತಿಟ್ಕೊಂಡಿದ್ದೀನಿ. ಸೇಮ್ ಬಾಣಲಿಗೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಮಸಾಲ ಮಾಡೋದಕ್ಕೆ, ಅದನ್ನು ಹಾಕ್ಕೊಳ್ತೀನಿ. ಇವಾಗ 1-2 ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೇಮ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆನಿಯನ್, ಟೊಮೆಟೊ, ಚಿಲ್ಲಿ ಮತ್ತು ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ 2 ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ದೆನ್ ಇದಾದಮೇಲೆ ಇದಕ್ಕೆ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ನಾನು ಈ ಕಡೆ ವಿಜಲ್ ಆಗೋದಕ್ಕೆ ಇಟ್ಟಿದ್ದೆ ಅಲ್ವಾ, ಆಲೂಗಡ್ಡೆ ಮತ್ತು ಬಟಾಣಿನ, ಅದಾಗಿದೆ ನೋಡಿ. ಅದನ್ನು ಮಿಕ್ಸಿ ಜಾರ್ಗೆ 1-2 ಹಾಕ್ಕೊಂಡಿದ್ದೀನಿ. ಮಂದಕ್ಕೆ ಬರುತ್ತೆ ಮಸಾಲ, ಸೊ ಅದು ಆ ರೀಸನ್ಗೋಸ್ಕರ. ದೆನ್ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಆ ಎಲ್ಲ ಮಿಕ್ಸ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಯಾಕೆಂದರೆ ಮಸಾಲನೂ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸೊ ಆ ರೀಸನ್ಗೋಸ್ಕರ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಅಡಿಷನಲ್ ನಾನು ಏನೂ ಕೂಡ ಆ್ಯಡ್ ಮಾಡೋಲ್ಲ, ಎಲ್ಲ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ನಾನು ಆ್ಯಡ್ ಮಾಡೋದು. ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಮಸಾಲ ಇವಾಗ ಗ್ರೈಂಡ್ ಆಗಿದೆ. ಸೊ ಸೇಮ್ ಪ್ಯಾನ್ಗೆ ನಾನು ಆಯಿಲ್ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ. ಓಕೆನಾ? ಅದು ಮೀನ್ಸ್ ಹಸಿ ವಾಸನೆ ಹೋಗೋ ಥರ, ಆ ಥರ. ದೆನ್ ಇವಾಗ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಎಲ್ಲ ಮಿಶ್ರಣನೂ ಕೂಡ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕೋರಿಯಂಡರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೆನ್ ಇವಾಗ ಮಸಾಲನ ಹಾಕ್ಬಿಟ್ಟು ಅದೆಲ್ಲ ಖಾರದ ಕಂಟೋ ಥರ ಸ್ವಲ್ಪ ಹೊತ್ತು ಹಾಗೇ ನೀರು ಹಾಕ್ತಲೇ ಫ್ರೈ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ವಾಟರ್ನ ಆ್ಯಡ್ ಮಾಡಿ, ಮತ್ತು ನೀವು ಆಲೂಗಡ್ಡೆ ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ರಲ್ಲ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಹೆಂಗೆ ಬರಬೇಕಂದ್ರೆ ಅಲ್ಲಿ ನೋಡಿ ನೊರೆ ಯಾವ ಥರ ಬಂದಿದೆ ಅಂತ, ಸೊ ಆ ಥರ ನೊರೆ ಬರಬೇಕು, ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಸಿಂಪಲ್ಲಾಗಿ ಮಸಾಲೆ ಪುರಿ ನಮ್ಮ ಮನೇಲಿ ಮಾಡ್ತೀವಿ ಅಂತಂದರೆ ನಂಬ್ತೀರಾ? ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಬೆಟರ್ ಅಲ್ವಾ? ಸೊ ನಾನು ಆ ರೀಸನ್ಗೋಸ್ಕರನೇ ಮನೇಲಿ ಮಾಡ್ಕೊಂಡಿರೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ನಾನು ಮಾಡೋ ರೆಸಿಪಿ? ದೆನ್ ನಿಮ್ಗೆ ಇಷ್ಟ ಆಗೋ ರೆಸಿಪಿನೂ ಕೂಡ ನನಗೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಒಂದು ಪ್ಲೇಟ್ಗೆ ಪುರಿನ ತೊಗೊಳ್ಳಿ. ದೆನ್ ಅದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊ, ಆನಿಯನ್ ಮತ್ತು ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೋಟ್, ದೆನ್ ಇದಕ್ಕೆ ಸೌತೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಸೇವನ ಕೂಡ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಿಂಪಲ್. ಸಂಜೆ ಬಂದ ತಕ್ಷಣ ತಿನ್ನೋಕ್ಕೇನಾದ್ರು ಬೇಕಂತಂದರೆ ಈ ಥರ ಮಾಡ್ಕೊಳ್ಳಿ. ನಿಮಗೂ ಇಷ್ಟ. ನಾನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಇಷ್ಟ ಆಗೋವಂಥ ರೆಸಿಪಿನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.